ಸ್ನೇಹಿತರೆ, ಉದ್ಯೋಗ ಖಾತ್ರಿ ಯೋಜನೆ ವರ್ಷಕ್ಕೆ 35,000 ರೂಪಾಯಿ ಕಟ್ಟಿಟ್ಟ ಬುತ್ತಿ ನೇರವಾಗಿ ಡಿಬಿಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು. ಸೊ ಅಷ್ಟಕ್ಕೂ ಈ ಯೋಜನೆಯ ಉದ್ಯೋಗ ಖಾತ್ರಿ ಯೋಜನೆ. ಸೊ ಇದರಲ್ಲಿ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು, ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನ ಬೇಕು, ನಾವು ದುಡ್ಡನ್ನ ಯಾವ ರೀತಿಯಾಗಿ ಪಡ್ಕೊಳ್ಬಹುದು, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಇದರ ಬಗ್ಗೆ ಕೆಲವೊಂದಿಷ್ಟು ಜನ ಕೇಳಿರ್ತೀರಿ, ಇನ್ನು ಕೆಲವೊಂದಿಷ್ಟು ಜನಕ್ಕಿಂತ ಹೆಚ್ಚಿನ ಜನ ಇದರ ಬಗ್ಗೆ ಗೊತ್ತಿಲ್ಲ. ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ. ಇಲ್ಲಿ ವರ್ಷಕ್ಕೆ 35,000 ರೂಪಾಯಿ ನಿಮ್ಮ ಕುಟುಂಬದವರು ಪಡ್ಕೊಳ್ಬಹುದಾಗಿರುತ್ತೆ. ಹೇಗೆ, ಏನು, ಎಂತ ಅಂತ ನಾವು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ನ ಪ್ರಕಾರ ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ವರ್ಷಕ್ಕೆ 100 ದಿನಗಳವರೆಗೆ ಕೂಲಿ ಆಧಾರಿತ ಉದ್ಯೋಗ ಒದಗಿಸಿ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಉದ್ಯೋಗವನ್ನ ಒದಗಿಸುವಂತಹ ಒಂದು ಯೋಜನೆ ಇದು. ವರ್ಷಕ್ಕೆ 100 ಒಂದು ದಿವಸಗಳ ಕಾಲ ನೀವು ಉದ್ಯೋಗವನ್ನ ಮಾಡಬಹುದು, ಅದರ ವೇತನವನ್ನು ಕೂಡ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಸೊ ಹಾಗಾದ್ರೆ ಈ ಉದ್ಯೋಗದ ಒಂದು ಪ್ರಮುಖ ಉದ್ದೇಶಗಳು ಏನಪ್ಪಾ ಅಂತ ಕೇಳೋದಾದ್ರೆ, ಅಂದ್ರೆ ಒಂದು ಯೋಜನೆ ಅಂತಂದ್ರೆ ಅದರಿಂದ ಏನೋ ಉದ್ದೇಶ ಇಟ್ಕೊಂಡಿರುತ್ತೆ ಸರ್ಕಾರಗಳು. ಅದಕ್ಕಾಗಿ ಆ ಉದ್ದೇಶಗಳು ಏನಪ್ಪಾ ಅಂದ್ರೆ, ಈಗ ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗ ಒದಗಿಸುವಂಥದ್ದು. ಈಗ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾನೆಚ್ಚು ಕೆಲಸ ಕಾರ್ಯಗಳು ಕಡಿಮೆ ಇದ್ರೆ ಅವರಿಗೆ ಉದ್ಯೋಗವನ್ನ ಒದಗಿಸಿಕೊಡುವುದು, ಜೊತೆಗೆ ಗ್ರಾಮೀಣ ಒಂದು ಕಾಮಗಾರಿಕೆಗಳಲ್ಲಿ ಕೈ ಜೋಡಿಸೋದು. ಈಗ ಉದಾಹರಣೆಗೆ ರಸ್ತೆ ಮಾಡ್ತಾ ಇದ್ರೆ ಗ್ರಾಮೀಣ ಭಾಗದಲ್ಲಿ ಅಲ್ಲಿ ಕೈ ಜೋಡಿಸೋದು, ಅಥವಾ ಠಾಕೆಗಳನ್ನ, ದೊಡ್ಡ ದೊಡ್ಡ ನೀರಿನ ಟ್ಯಾಂಕ್ ಗಳನ್ನ ಕಟ್ತಿರ್ತಾರೆ, ಅಲ್ಲಿ ಕೈ ಜೋಡಿಸೋದು, ಅಥವಾ ಇನ್ನಿತರ ಕಾಮಗಾರಿಗಳಲ್ಲಿ ಅಲ್ಲಿ ಕೈ ಜೋಡಿಸುವಂತಹ ಕೆಲಸ. ಇನ್ನು ಬಡ ಕುಟುಂಬಗಳಿಗೆ ಆದಾಯದ ಭದ್ರತೆ ಕಲ್ಪಿಸಿಕೊಡುವಂತಹ ಒಂದು ಕೆಲಸ ಇಲ್ಲಿ ಇದೆ. ಜೊತೆಗೆ ಯಾವ ಕೆಲಸಗಳನ್ನ ನೀವು ಮಾಡಬಹುದು ಈ ಒಂದು ಯೋಜನೆಯಲ್ಲಿ? ಕೆರೆಗಳನ್ನ ನಿರ್ಮಾಣ ಮಾಡೋದು, ಕಾಲುವೆಗಳನ್ನ ನಿರ್ಮಾಣ ಮಾಡುವುದು, ಜೊತೆಗೆ ದುರಸ್ತಿಗಳನ್ನ ನಿರ್ಮಾಣ ಮಾಡುವಂಥದ್ದು. ಇನ್ನು ರಸ್ತೆ ಕಾಮಗಾರಿಗಳಲ್ಲಿ, ಗಿಡಗಳನ್ನ ನೆಡುವ ಕಾರ್ಯಗಳಲ್ಲಿ, ನೀರಿನ ಸಂರಕ್ಷಣೆ ಮಾಡುವುದರಲ್ಲಿ, ಇತರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ನೀವು ಕೆಲಸವನ್ನ ಮಾಡಬಹುದಾಗಿರುತ್ತೆ. ಇನ್ನು ಸ್ನೇಹಿತರೆ, ಇಲ್ಲಿ ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕು ಅನ್ನುವಂಥದ್ದನ್ನ ನಾವು ನೋಡೋಣ. ಅಗತ್ಯವಿರುವಂತಹ ದಾಖಲಾತಿಗಳು: ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ಜೊತೆಗೆ ಮತದಾರರ ಚೀಟಿ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ವೋಟರ್ ID, ಇದಂತೂ ಬೇಕು. ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ನಿವಾಸ ಪುರಾವೆ, ನೀವು ಎಲ್ಲಿ ವಾಸವಾಗಿದ್ರಿ ಅನ್ನುವಂಥದ್ದು ಬೇಕು. ಇನ್ನು ಜಾಬ್ ಕಾರ್ಡ್ ಬೇಕಾಗತ್ತೆ, ಅದರ ಜೊತೆಗೆ ಬ್ಯಾಂಕ್ ಖಾತೆಗೆ ವಿವರ ಬೇಕಾಗತ್ತೆ. ಸೊ ಈ ಜಾಬ್ ಕಾರ್ಡ್ ಅನ್ನ ನೀವು ಹೇಗೆ ಪಡ್ಕೊಳ್ಳೋದು ಗೊತ್ತಿಲ್ಲ ನಿಮಗೆ. ಉಳಿದಿರತಕ್ಕಂತಹ ಎಲ್ಲ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಫೋಟೋಗಳು, ಬ್ಯಾಂಕ್ ಖಾತೆ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ, ಕೊಡ್ತೀರಿ, ವೋಟರ್ ID ಕೊಡ್ತೀರಿ. ಆದ್ರೆ ಈ ಜಾಬ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಕೊಡೋದು ಗೊತ್ತಿಲ್ಲ. ಈ ಜಾಬ್ ಕಾರ್ಡ್ ಅನ್ನ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಹಾಗಾದ್ರೆ ಈ ಜಾಬ್ ಕಾರ್ಡ್ ಅಂದ್ರೆ ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ, ಈ ಜಾಬ್ ಕಾರ್ಡ್ ಎನ್ನುವುದು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಪಡೆಯುವ ಅಗತ್ಯವಿರುವ ಅಧಿಕೃತ ದಾಖಲೆ ಆಗುತ್ತೆ. ನೀವು ಕೆಲಸ ಪಡಿಬೇಕಂದ್ರೆ ಈ ಜಾಬ್ ಕಾರ್ಡ್ ಬೇಕಾಗತ್ತೆ. ಸೊ ಅದಕ್ಕಾಗಿ ಈ ಜಾಬ್ ಕಾರ್ಡ್ ಅನ್ನ ನೀವು ಪಡಿಬೇಕಂದ್ರೆ ಇದರಲ್ಲಿ ಕುಟುಂಬದ ಸದಸ್ಯರು ವಿವರ, ಕೆಲಸ ಮಾಡಿದ ದಿನಗಳು ಮತ್ತು ಕೂಲಿ ಪಾವತಿ ವಿವರಗಳು ದಾಖಲೆ ಆಗುತ್ತದೆ. ಅದಕ್ಕಾಗಿ ಜಾಬ್ ಕಾರ್ಡ್ ಅನ್ನ ನೀವು ಮೊದಲು ಪಡ್ಕೊಳ್ಬೇಕು, ತದನಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಸಿಗತ್ತೆ. ಇನ್ನು ಜಾಬ್ ಕಾರ್ಡ್ ಅನ್ನ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸ್ನೇಹಿತರ, ನಿಮ್ಮ ಗ್ರಾಮ ಪಂಚಾಯಿತಿಗೆ ನೀವು ಭೇಟಿ ಕೊಡಬೇಕು. ಅಲ್ಲಿ ನಿಮಗೆ ಜಾಬ್ ಕಾರ್ಡ್ ಸಿಗತ್ತೆ. ಜಾಬ್ ಕಾರ್ಡ್ ಅರ್ಜಿ ನಮೂನೆಯನ್ನ ಅವರು ಕೊಡ್ತಾರೆ, ಅದನ್ನ ಭರ್ತಿ ಮಾಡಿ ಕೊಡಿ. ನೆಕ್ಸ್ಟ್ ಅಗತ್ಯ ದಾಖಲೆಗಳನ್ನ ಅಲ್ಲಿ ನೀವು ಕೊಡಬೇಕಾಗತ್ತೆ. ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ಪರಿಶೀಲನೆಯ ನಂತರ ನಿಮಗೆ ಜಾಬ್ ಕಾರ್ಡ್ ಸಿಗುವಂತದ್ದು. ಸೊ ಈ ಒಂದು ಜಾಬ್ ಕಾರ್ಡ್ ಅನ್ನ ನೀವು ಪಡ್ಕೊಂಡ ತಕ್ಷಣ ನೀವು ಇಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಗ್ರಾಮ ಪಂಚಾಯಿತಿಯಲ್ಲಿ. ಸೊ ಇಷ್ಟು ಆದ ಮೇಲೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೀವು ಎಷ್ಟು ದಿನ ಕೆಲಸ ಮಾಡಬೇಕು ಅಂದ್ರೆ, ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, 100 ದಿನ ಕೆಲಸವನ್ನ ಮಾಡಬೇಕಾಗತ್ತೆ ವರ್ಷಕ್ಕೆ. ಸೊ ಹಾಗಾದ್ರೆ ನಿಮಗೆ ವೇತನ ಸುಮಾರು 350 ರೂಪಾಯಿಯಿಂದ 400 ರೂಪಾಯಿ ತನಕ ನಿಮ್ಮ ವೇತನ ಇರುವಂತದ್ದು. ಸೊ ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ ನೀವು ಅರ್ಜಿ ಸಲ್ಲಿಸಿ ನೀವು ದುಡ್ಡನ್ನ ಪಡಿತಾ ಹೋದ್ರೆ ವರ್ಷಕ್ಕೆ 35,000 ರೂಪಾಯಿಯಿಂದ 37,000 ರೂಪಾಯಿವರೆಗೂ ಕೂಡ ನೀವು ವೇತನವನ್ನ ಪಡ್ಕೊಳ್ಬಹುದು. ಸ್ನೇಹಿತರೆ, ಸಾಮಾನ್ಯವಾಗಿ ಇದು ಹೆಣ್ಮಕ್ಳಿಗೆ ಬಹಳ ಯೂಸ್ಫುಲ್ ಆಗತ್ತೆ. ಗ್ರಾಮೀಣ ಭಾಗದ ಹೆಣ್ಮಕ್ಳಿಗೆ ಕೆಲಸ ಇರಲಿಲ್ಲ ಅಂದ್ರೆ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಕ್ಕೆ ಹೋದ್ರೆ ನಿಮ್ಗೆ ಏನಾಗತ್ತೆ, ಅಲ್ಲಿ ಹೆಚ್ಚಾನೆಚ್ಚು ಕೆಲಸ ಇರೋದಿಲ್ಲ. ನಾನು ಬಹಳಷ್ಟು ಕಡೆ ಗಮನ ಹರಿಸಿದ್ದೀನಿ. ಗ್ರಾಮ ಪಂಚಾಯಿತಿ ವತಿಯಿಂದ ಯಾರ್ಯಾರು ಕೆಲಸಕ್ಕೆ ಬರ್ತಿರ್ತಾರೆ ಅಲ್ಲಿ ನೋಡಬಹುದು ನೀವು, ಒಂದ್ ಸ್ವಲ್ಪ ಈಗ ಎಲ್ಲಾದ್ರೂ ಕಸ ಹೆಚ್ಚಾಗಿರತ್ತೆ, ಅಲ್ಲಿ ತೆಗಿಲಿಕ್ಕೆ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ತೆಗೆಯೋದು, ಮತ್ತೆ ಒಂದ್ ತಾಸು ರೆಸ್ಟ್,
ಮತ್ತೊಂದ್ ಸ್ವಲ್ಪ ತೆಗೆಯೋದು, ಮತ್ತೆ 1-2 ಗಂಟೆ ರೆಸ್ಟ್. ಹೀಗೆ ಟೈಮ್ ಪಾಸ್ ಮಾಡ್ತಾ ಕೆಲಸವನ್ನ ಮಾಡ್ತಿರ್ತಾರೆ, ನೀವು ನೋಡಿರಬಹುದು, ಗಮನಿಸಿರಬಹುದು. ಹಾಗಾದ್ರೆ ಆ ಒಂದು ಕೆಲಸ ನೀವು ಕೂಡ ಮಾಡ್ಬೇಕಾಗತ್ತೆ. ಸೊ ಅಷ್ಟು ಮಾಡಿದ್ರೆ ದಿನಕ್ಕೆ 350 ರೂಪಾಯಿದಿಂದ 400 ರೂಪಾಯಿ ಸಿಗತ್ತೆ. ಸೊ ಮತ್ತೆ ನೀವು ಮಧ್ಯಾಹ್ನ ಅಥವಾ ಸಂಜೆ ಸಮಯದಲ್ಲಿ ನೀವು ಮನೆಗೆ ಹೋದ್ರೆ ಮುಗಿದೋಯ್ತು ಅಷ್ಟೇ, 2-3 ತಾಸಿನ ಕೆಲಸ. ಆದ್ರೆ ಇಲ್ಲಿ ಸರ್ಕಾರಿಯ ಮಾಹಿತಿ ಪ್ರಕಾರ ಒಂದು 7 ಗಂಟೆ ಕೆಲಸ ಇರುತ್ತೆ, 1 ತಾಸು ರೆಸ್ಟ್ ಇರುತ್ತೆ. ಆದ್ರೆ ಅದನ್ನ ಯಾರು ಕೂಡ ಮಾಡೋದಿಲ್ಲ. ಸೊ 2 ಗಂಟೆ ಕೆಲಸ ಮಾಡ್ತಾರೆ, 4 ಗಂಟೆ ರೆಸ್ಟ್ ಮಾಡ್ತಾರೆ ಅಷ್ಟೇ. ನೀವು ಕೂಡ ಮಾಡಬಹುದಲ್ವಾ? ಸೊ ಇನ್ನು ಈ ವಿಷಯದಲ್ಲಿ 100 ದಿನ ನಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬೇರೆ ಬೇರೆ ನಮ್ಮ ಕುಟುಂಬದ ಸದಸ್ಯರು ಕೂಡ ಹೋಗಬಹುದು ಅಂತ ನೀವು ಗಮನಿಸಿರಬಹುದು. ಸ್ನೇಹಿತರ, 18 ವರ್ಷ ಮೇಲ್ಪಟ್ಟ ಒಂದು ವ್ಯಕ್ತಿಗಳು ಯಾರು ಬೇಕಾದ್ರೂ ಕೂಡ ಹೋಗಬಹುದು. ಈಗ ಒಬ್ಬ ವ್ಯಕ್ತಿ ಕೆಲ್ಸಕ್ಕೆ ಹೊಂಟ್ರೆ ಅಲ್ಲಿ 40 ದಿನ ಕೆಲಸ ಮಾಡಬಹುದು. ಇನ್ನು ಇನ್ನೊಬ್ಬ ನಿಮ್ಮ ಕುಟುಂಬದ ಸದಸ್ಯನಿಗೆ ಕೆಲಸಕ್ಕೆ ಕಳುಹಿಸಿ 35 ದಿನ ಕೆಲಸ ಮಾಡಪ್ಪ ಅಂತ ಹೇಳಬಹುದು. ಇನ್ನೊಬ್ಬ ವ್ಯಕ್ತಿ ಟೋಟಲ್ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ 3 ಜನ ನೀವು ಕೆಲಸಕ್ಕೆ ಅಲ್ಲಿ ಹೋಗಬಹುದಾಗಿರುತ್ತೆ. ಸೊ ಇನ್ನೊಬ್ಬ ವ್ಯಕ್ತಿ 25 ದಿನಗಳ ಕಾಲ ಹೋಗಿ ಒಟ್ಟಾರೆಯಾಗಿ 100 ದಿನ ಆಯ್ತು. ಈ 100 ದಿನವನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ವೇತನ ಆಟೋಮೆಟಿಕ್ ಆಗಿ ಜಮಾ ಆಗುತ್ತೆ. ವಾರಕ್ಕೆ ತಿಂಗಳಿಗೆ ಜಮಾ ಆಗತ್ತೆ. ಆದ್ರೆ ಒಟ್ಟಾರೆಯಾಗಿ ನಾನು ಕಂಪ್ಲೀಟ್ ಆದ ಟೋಟಲ್ ಅಮೌಂಟ್ ಅನ್ನ ನಾನು ನಿಮ್ಗೆ ಹೇಳಿದೆ, 35,000ದಿಂದ 37,000 ತನಕ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮಗೆ ದುಡ್ಡನ್ನ ಪಡ್ಕೊಳ್ಬಹುದಾಗಿರುತ್ತೆ. 18 ವರ್ಷ ಮೇಲ್ಪಟ್ಟವರಾಗಿದ್ರೆ ನೀವು ಈ ಯೋಜನೆಯ ಅರ್ಜಿ ಸಲ್ಲಿಸಿ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಜಾಬ್ ಕಾರ್ಡ್ ಕೂಡ ಇದೇ ಯೋಜನೆಯಲ್ಲಿ ಸಿಗತ್ತೆ. ಸೊ ಇದು ಯಾರಿಗೆ ನಿರುದ್ಯೋಗ ಇದೆ ನೋಡಿ, ಅವರಿಗೆ ಒಂದು ಬೆಸ್ಟ್ ಯೋಜನೆ. ಮತ್ತು ಕಡಿಮೆ ಆದಾಯ ಇದೆ. 400 ರೂಪಾಯಿ ಅಂದ್ರೆ ಕಡಿಮೆ ಆದಾಯ, ಆದ್ರೆ ಕೆಲಸವೂ ಕೂಡ ಕಡಿಮೆ. ಒಂದೊಂದು ಸಾರಿ ಒಂದೊಂದು ದಿನ ಕೆಲಸ ಇರೋದಿಲ್ಲ, ಆದ್ರೂ ಸಹಿತ ನಿಮ್ಮ ಖಾತೆಗಳಿಗೆ ವೇತನ ಜಮಾ ಆಗ್ತಾ ಇರತ್ತೆ. ಹೌದು, ಉದ್ಯೋಗ ಇಲ್ಲದಿದ್ರು ಸಹಿತ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಿರತ್ತೆ. ಅದಕ್ಕಾಗಿ ಈ ಯೋಜನೆಯ ಲಾಭವನ್ನ ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡಿ, ಅವರೆಲ್ಲರೂ ಕೂಡ ಪಡ್ಕೊಳ್ಳಿ. ಇನ್ನು ಈ ಯೋಜನೆಯ ಕುರಿತಾಗಿ ಇನ್ನೂ ಹೆಚ್ಚುವರಿ ಮಾಹಿತಿ ಬೇಕಂದ್ರೆ vinodgowda.in ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ನಮ್ಮ ವೆಬ್ಸೈಟ್ ಸಿಗತ್ತೆ. ಆ ವೆಬ್ಸೈಟ್ ನಲ್ಲಿ ಈ ಒಂದು ಯೂಟ್ಯೂಬ್ ಏನ್ ಥಂಬ್ನೇಲ್ ಇದೆ ಈ ವಿಡಿಯೋಗೆ, ಅದೇ ರೀತಿ ಥಂಬ್ನೇಲ್ ಮುಖಾಂತರ ಒಂದು ವೆಬ್ಸೈಟ್ ಸಿಗತ್ತೆ. ಆ ವೆಬ್ಸೈಟ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿರುತ್ತೆ. ಓಕೆ, ಜಾಬ್ ಇನ್ಫಾರ್ಮೇಶನ್ ಆಗಿರ್ಲಿ, ಸ್ಕೀಮ್ಸ್ ಗಳ ಇನ್ಫಾರ್ಮೇಶನ್ ಆಗಿರ್ಲಿ, ಅಥವಾ ಇನ್ನಿತರ ಪೊಲಿಟಿಕಲ್ ನ್ಯೂಸ್ ಗಳಿಗೋಸ್ಕರ ಆ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಡಿ. vinodgowda.in ಅಂತ. ಸೊ ನಿಮ್ಮ ಮನೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ, ಅಥವಾ ವಯಸ್ಸಾವರಿದ್ರೆ ಪೊಲಿಟಿಕಲ್ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತು ಸ್ಕೀಮ್ಸ್ ಗಳ ಮಾಹಿತಿ, ವಯಸ್ಸಾದವರಿಗೆ ಪಿಂಚಣಿ ಬಗ್ಗೆ ಹೇಳ್ತಾ ಇರ್ತೀನಿ, ಗೃಹಲಕ್ಷ್ಮಿ ಆಗಿರಲಿ, ಅನ್ನ ಅಥವಾ ಇನ್ನಿತರ ಆಯುಷ್ಮಾನ್ ಕಾರ್ಡ್, ಇನ್ನಿತರ ಯೋಜನೆಗಳ ಲಾಭವನ್ನ ನೀವು ಅಲ್ಲಿ ಪಡ್ಕೊಂಡು ನೀವು ದುಡ್ಡು ಪಡ್ಕೊಳ್ಬಹುದಾಗಿರುತ್ತೆ. ಅದಕ್ಕಾಗಿ ಆ ವೆಬ್ಸೈಟ್ಗೆ ವಿಸಿಟ್ ಕೊಡಿ, ಹೆಚ್ಚಿನ ಮಾಹಿತಿಗಳನ್ನ ಅಲ್ಲಿ ಪಡ್ಕೊಳ್ತಾ ಇರಿ. ಓಕೆ, ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎಲ್ಲ ನಿರುದ್ಯೋಗ ಹೊಂದಿರತಕ್ಕಂತಹ ಗ್ರಾಮೀಣ ಭಾಗದ ಎಲ್ಲ ಪ್ರಜೆಗಳಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ.